ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನೀವ್ಯಾರು? ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಎಲ್ಲ ಮರ್ತು ಹೋಗ್ಯದ್ರಿ. ಮೊದಲು ಅವರು ಡಾಕ್ಟ್ರನ್ನ ಕರೆಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದ್ರೊಳಗೆ ನಾನೇ ಅಪ್ಪನಿಗೆ ಒಂದು ಗತಿ ಕಾಣಿಸ್ಬೇಕು. ಹಲೋ ಮಿಸ್ಟರ್ ಜಾಕ್ಪಟ್ ಜನಾರ್ದನ್ ಅವರೇ, ಹೌ ಆರ್ ಯು? ಅದನ್ನ ಕೇಳಕ್ ನೀವ್ಯಾರು? ನಾನು ಆಗಂತುಕ, ನೀವು ನಮ್ಮಟ್ಟಿಲಿದ್ದೀರಿ. ಇದು ನಿಮ್ಮನೇನಾ? ನಿಮ್ಮನೇಲಿ ನಾನೇನ್ ಮಾಡ್ತಾ ಇದ್ದೀನಿ? ಗೆಣಸ್ ಕೀಳ್ತಾ ಇದ್ದಾರಿ. ಹೌದಾ? ಅಯ್ಯ, ನೀವು ನಮ್ಮ ಮಟ್ಟಿಲ್ ರೆಸ್ಟ್ ತಗೋತಾ ಇದ್ದಾರಿ. ಹಾಗಿದ್ರೆ ಇದು ಹೋಟ್ಲಾ? ನೀವೇ ಹಂಗ ಅನ್ಕೊಂಡ್ರಿ? ಹಂಗ ಹೋಟ್ಲು ಅಂದ್ರೆ ಹೋಟ್ಲು, ಹಟ್ಟಿ ಅಂದ್ರೆ ಹಟ್ಟಿ. ದಿಟ ಹೇಳಬೇಕು ಅಂದ್ರೆ ಇದು ದೇವಿ ದೇವಸ್ಥಾನ. ನಿಮ್ಮಂತ ಕಿತ್ತೋಗಿರೋರು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅಷ್ಟಿಯೇ. ಹೌದು, ನಾನು ನಮ್ಮೂರಿಗೆ ಹೋಗ್ಬೇಕು. ಯಾವೂರಿಂದ ಬಂದಿದ್ದೀನಿ? ನಿಮ್ಮ ಗುಬಾಲ್ ಮುಖ ನೋಡ್ತಾ ಇದ್ರೆ ಗಾಡ್ದು ಮುಕ್ನಳ್ಳಿಯಿಂದ ಬಂದಿದ್ದಾರೆ. ಅದೆಲ್ಲಿದೆ? ಮಾಸ್ನಾಪುರ್ತಾವ್. ಅದೆಲ್ಲಿದೆ? ಬಾಗಾಪುರ್ತಾವ್. ಅದೆಲ್ಲಿದೆ? ಮಂಗುಲ್ ದೋಸರ್ತಾವ್. ಅದೆಲ್ಲಿದೆ? ಎಡೂರ್ತಾವ್. ಅದೆಲ್ಲಿದೆ? ಬಸವಟ್ಟಿತ್ತಾವ್. ಅದೆಲ್ಲಿದೆ? ಮರಳಿತ್ತಾವ್. ಅದೆಲ್ಲಿದೆ? ನಾನು ಪಿಂಡತ್ತಾವ್. ಅದೆಲ್ಲಿದೆ? ಅಲ್ಲಪ್ಪ, ಅದೆಲ್ಲದ ಇದೆಲ್ಲದ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ನಾನು ತಲೆ ತಿನ್ಬೇಡಿ. ಬುರಿ ಗಾಡಿಯ. ಹೌದು, ನಾನು ನಮ್ಮೂರಿಗೆ ಹೋಗ್ಬೇಕು. ಯಾರೋ ಅಯೋಗ್ಯ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಬಿಟ್ಟಿದ್ದಾನೆ. ಹೌದು, ನೀವ್ಯಾರು? ನಾನು ನಿಯತ್ತಿರೋ ಮನುಷ್ಯ. ಅದೇ ಅನ್ಕೊಂಡೆ, ನಿಮ್ ಮುಖ ನೋಡಿದ್ರೆ ಮನುಷ್ಯನ ತರ ಕಾಣ್ತಿದ್ದೀರಾ, ಆದ್ರೆ ನಿಯತ್ತೆ ಕಾಣ್ತಿಲ್ಲ. ನಿಯತ್ನ ಆಮೇಲೆ ತೋರಿಸ್ತೀನಿ. ಈಗ ಯಾರಿಗೂ ಗೊತ್ತಾಗ್ದಾರಾಗ ನನ್ನ ಜೊತೆಗೆ ಬಂದ್ಬಿಡಿ. ನಿಮ್ಮನ್ನ ಗಾಡ್ದ ಮುಕ್ನಲ್ಲಿ ಬಸ್ ಹತ್ತಿಸ್ತೀನಿ. ಹೌದೌದು, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾ ಇರೋದೇ ಬ್ಯಾರೆಯವ್ರಿಗೆ ಉಪಕಾರ ಮಾಡಕ್ಕೆ. ಬನ್ನಿ ಬನ್ನಿ ಬಿರ್ನೋಗ. ಜಾನಿ 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 ಎಲ್ಲಿ ಹೋದ್ರು? ಅವ್ರಿರೋ ಸ್ಥಿತಿಲಿ ಏನಾದ್ರೂ ಎಡವಟ್ ಮಾಡ್ಕೊಂಡ್ರೆ ಕಷ್ಟ. ಈ ತರ ಪರಿಸ್ಥಿತಿ ಬರುತ್ತಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಊರಲ್ಲಿರೋರ್ಗೆಲ್ಲ ಗ್ರೂಮ್ ಮಾಡ್ತಿದ್ದೆ, ಈಗ ಗಂಡಂಗೆ ಗ್ರೂಮ್ ಮಾಡೋ ತರ ಆಗೋಯ್ತಲ್ಲ. ಜಾನಿ ಸರಿ ಹೋಗೋ ತನಕ ಮನೆ ಕೆಲ್ಸನು ನಾನೇ ಮಾಡ್ಬೇಕು. ಎಲ್ಲ ನನ್ ಕರ್ಮ. ಐ ಲೈಕ್ ಇಟ್. ನನ್ ಕಷ್ಟ ನಂಗಾದ್ರೆ ನಿಮ್ಗೆ ಐ ಲೈಕ್ ಇಟ್ಟಾ? ಸಾರಿ ಬಾಬಿ, ನನ್ನ ಕೋಡ್ ವರ್ಡ್ ಅಂತೇಳಿ ಹೇಳಿದೆ. ಅದರಿಂದ ನಿಮಗೆ ಬೇಜಾರಾಗಿದೆ ಅಂದ್ರೆ ನೀವೆಂಥದೋ ಮಂಡೆ ಬಚ್ಚದಲ್ಲಿ ಇರಬೇಕು. ವಾಟ್ ಹ್ಯಾಪೆಂಡ್? ಜಾನಿ ಕಾಣಿಸ್ತಿಲ್ಲ, ಅವ್ನ ಹುಡುಕಿ ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಎಂಥದಕ್ಕೆ ಮಂಡೆ ಬೆಚ್ಚ ಮಾಡ್ತೀರಿ ಬಾಬಿ? ಎಲ್ಲಿಯೋ ಆಯ್ಕೊಂಡು ತಿನ್ಲಿಕ್ಕೆ ಹೋಗಿರ್ಬೇಕು. ಹೊಟ್ಟೆ ತುಂಬಿದ ಮೇಲೆ ಬರ್ತಾರೆ. ಐ ಲೈಕ್ ಇಟ್. ಅರ್ಥ ಆಯ್ತು, ಈಗಲೇ ಹುಡುಕಿಕೊಂಡು ಬರ್ತೇನೆ. ಜಾನಿಯಿಂದ ಯಾರ್ಯಾರ ಬಾಯಿಂದ ಇಂಥ ಮಾತುಗಳನ್ನ ಕೇಳೋಗಾಯ್ತು. ದೇವ್ರೆ, ಜಾನಿನ್ ಎಲ್ಲಪ್ಪ ಹುಡುಕ್ಲಿ? ಇನ್ಸ್ಪೆಕ್ಟರ್, ಯಾಕೆ ಹಾಗೆ ನೋಡ್ತಿದ್ದೀರಾ? ಕಾಣ್ಕಂಬಂಗ ಅನ್ಸ್ತು ಅಂತಿದ್ದೆ. ಎಂತ ಇಲ್ಲ, ನಿಮ್ಮ ಮುಖದಲ್ಲಿ ದುಃಖ ಕಂಡಂಗಾಯ್ತು, ಅದೇ ಎಂತ ಅಂದಳಿ ಕಾಣ್ತಿದ್ದೆ. ಜಾನಿ ಕಾಣಿಸ್ತಿಲ್ಲ, ನೀವೆಲ್ಲಾದ್ರೂ ನೋಡಿದ್ರಾ? ನಾ ಕಾಂಬೋದು ನಿಮ್ಮನ್ ಮಾತ್ರ. ಅಂದ್ರೆ ನನ್ನ ಕಣ್ಣಿಗೆ ನಿಮ್ಮಂತ ಅಮಾಯಕರು ಕಾಂತಾರೆ ಹೊರತರು ಕಳ್ಳರು ಮೋಸಗಾರರಲ್ಲ. ಇನ್ಸ್ಪೆಕ್ಟರ್, ನನ್ ಗಂಡ ಮೋಸ್ಗಾರನೂ ಅಲ್ಲ, ಕಳ್ಳನೂ ಅಲ್ಲ. ಅವ್ರು ಚಿಕ್ಕ ಪಾಪು ತರ. ಚಿಕ್ಕ ಪಾಪು? ಇಷ್ಟು ದಿವಸ ದಂಡ ಪಿಂಡ ಅಂದಳಿ ಬೈತಿದ್ದೀರಿ, ಚಿಕ್ಕ ಪಾಪು ಹ್ಯಾಂಗಾರ? ಜಾನಿ ತಲೆಗೆ ಪೆಟ್ಟು ಬಿದ್ದು ಹಳೆದ್ನೆಲ್ಲ ಮರ್ತ್ ಬಿಟ್ಟಿದ್ದಾರೆ. ಬಾಯ್ ಸುಂದ್ರಿ ಮೇಡಮ್, ಎಂತ ಆಯ್ತಂದಳಿ ಸ್ವಲ್ಪ ಬಿಡಿಸಿ ಹೇಳಿ ಮರ್ರ. ಅದು ಇಷ್ಟ ಆಯ್ತು. ಇನ್ಸ್ಪೆಕ್ಟರ್, ಜಾನಿ ಸ್ಥಿತಿ ನೋಡಿ ನಿಮಗ್ ನಗು ಬರ್ತಿದ್ಯಾ? ಬಾಯ್ ಸುಂದ್ರಿ ಮೇಡಮ್, ನಾವು ನೆಗಾಡೋದಕ್ಕೆ ಕೆಮ್ಮುದಕ್ಕೆಲ್ಲ ಅಪಾರ್ಥ ಮಾಡ್ಕೊಂಡ್ಬೇಡಿ. ನಾವು ಪೊಲೀಸ್ನವರು ಒಂದೊಂದನ್ನ ಒಂದೊಂದು ರೀತಿ ಯೋಚನೆ ಮಾಡೋದು, ಹಾಗೆ ಇವ್ರ ಬಗ್ಗೆ ಯೋಚನೆ ಮಾಡಿ ನೆಗೆ ಬಂತು ಅಷ್ಟೇ ಮಾಡ. ಇದ್ರಲ್ಲಿ ನಗು ಅಂತದ್ ಏನಿದೆ? ನೀವ್ ರೀತಿ ಮಾಡೋದಾದ್ರೆ ಬರ್ಲೇಬೇಡಿ, ಇಲ್ಲಿಂದ ಹೊರಟೋಗಿ. ಸುಂದ್ರಿ ಮೇಡಮ್, ಬೇಜಾರು ಮಾಡ್ಕೊಂಡ್ಬೇಡಿ ಮರ, ನಾನಿಪ್ಪುದೇ ನಿಮ್ಮ ಸೇವೆಗಾಯಿ. ಅಂದ್ರೆ ಜನರ ಸೇವೆಗಾಯಿ. ಹೇಳಿ, ನಾನೀಗ ಎಂತ ಮಾಡ್ಕೊಂಡಳಿ ಹೇಳಿ. ನನ್ ಜಾನಿನ್ ಹುಡ್ಕೊಂಡ್ ಬನ್ನಿ ಸಾಕು. ಹುಡ್ಕೊಂಡ್ ಬತ್ತೆ, ಖಂಡಿತ ಹುಡ್ಕೊಂಡ್ ಬತ್ತೆ. ನನಗೋಸ್ಕರ ಅಲ್ದಿರು, ನಿಮ್ಗೋಸ್ಕರ ಹುಡ್ಕೊಂಡ್ ಬತ್ತೆ. ಹುಡ್ಕೊಂಡ್ ಬರ್ತೀನಂತ ಇಲ್ಲೇ ನಿಂತಿದ್ದೀರಾ? ಸಾರಿ, ಬತ್ತೆ. ಜಾನಿ, ಇವ್ರನ್ನೆಲ್ಲ ನಂಬ್ಕೊಂಡಿದ್ರೆ ಆಗಲ್ಲ, ನಾನು ಹೋಗಿ ಹುಡುಕ್ತೀನಿ.
ಐ ಲೈಕ್ ಇಟ್. ನಾನು ಹೊಡಿಲಿ ಅಂದಳಿ ಬಾಳೆಹಣ್ಣು ಸಿಪ್ಪಿ ಬಿಸಾಡ್ದೇನಾ? ಎಕ್ಸಾಕ್ಟ್ಲಿ. ಐ ಲೈಕ್ ಇಟ್. ಕಾಣ ನಿನ್ನಿಂದ ಒಂದು ಮಗು ತೆವಡ್ಸ್ಕೊ ಬಿತ್ತು ಕಾಣ. ನಡಿಯ ಮಗು. ಐ ಲೈಕ್ ಇಟ್. ಬನ್ನಿ ಬನ್ನಿ, ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ. ಯಾರ ಮನೆಗೆ? ನಿಮ್ಮ ಮನೆಗೆ. ನಮ್ಮನೆ ಇಲ್ಲಲ್ಲಿದೆ, ಗೋಡ್ದುಮ್ಮಕ್ನಳ್ಳಿಲಿದೆ. ಬಸ್ ಹತ್ತೋಣ ಅಂತ ಹೋಗ್ತಿದ್ದೆ, ಬಸ್ ಮಿಸ್ ಆಗ್ಬಿಡ್ತು. ಟೀ ಕುಡಿಯೋಣಂತೂ ಇಲ್ಲಿಗೆ ಬಂದೆ, ಕಾಲ್ ಜರ್ ಬಿದ್ಬಿಟ್ಟೆ. ನೀ ಅಂತ ಯೋಚನೆ ಮಾಡ್ಬಾರ್ದ, ನಾನು ಇನ್ನೊಂದು ಗೋಡ ದುಂಪ್ನಳ್ಳಿ ಬಸ್ ಹಸಿ ಕಳಿಸ್ತೆ. ಓ ಸ್ವಾಮಿ, ನೀವೆಲ್ಲಿಗೆ ಗೋಡದ ಮುಖನಳ್ಳಿಗೆ ಕರ್ಕೊಂಡು ಹೋಗುದು? ಪಾಪ ಅಲ್ಲಿ ಬಾಬಿ ಇವ್ರು ಇಲ್ಲ ಅಂತೇಳಿ ಮಂಡ್ಯ ವೆಚ್ಚದಲ್ಲಿದ್ದಾರೆ. ನೀವು ಇವರನ್ನು ಬಸ್ ಹತ್ತಿಸಿಕೊಟ್ಟಿದ್ದೀರಾ. ಬನ್ನಿ, ನಾನು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ. ಎಲ್ಲಿಗೆ ಕರ್ಕೊಂಡು ಹೋಗೋದು? ಇವರ ಮನೆಗೆ. ನಾನು ಇವ್ರನ್ನ ಫಸ್ಟ್ ಕಂಡದ್ದು, ನಾ ಕರ್ಕೊಂಡು ಹೋಗ್ತೆ. ಅಷ್ಟು ಗಂಟೆ ನೀವಾದ್ರೂ ಹುಡುಕಿಕೊಂಡು ಬಂದ್ರೆ ನಾನು ಕರ್ಕೊಂಡು ಹೋಗ್ತೇನೆ. ನಾ ಬಿಡುವುದಿಲ್ಲ. ಬಿಡುದಿಲ್ಲ, ನಾ ಬಿಡುದಿಲ್ಲ, ನಾ ಬಿಡುದಿಲ್ಲ. ನೀವು ಕಾಣ ನಿನ್ನಿಂದ ಎಂತ ಅನಾಹುತ ಆಯ್ತಾಯ್ತು ಕಾಣ. ಎಲ್ಲಿಗೆ ಕಾಣೋದು? ಅದು ಆಡೋದು ನಿಮ್ಮಿಂದ. ನನ್ನಿಂದ ಅಂತೇಳಿ ಹೇಳ್ತೆ ಹೆಕ್ಕತ್ತಿ ಮನೆ. ನೀವಿಬ್ರು ಯಾಕೆ ಹಿಂಗೆ ಕಿತ್ತಾಡ್ತಿದ್ದೀರಾ? ಹಾಯ್, ನಿಮ್ಗೆ ಎಂತ ಆಯ್ಲಲ್ಲ ಮರ್ರೆ. ಬನ್ನಿ, ನಿಮ್ಮ ಊರು ಬಸ್ ಅಷ್ಟೇ. ಯಾವ ಊರಿಗೆ? ಅದೇ ಗೋಡ ದುಂಪ್ನಳ್ಳಿ ರೇ, ನಂದು ಗೋಡ್ದುಮ್ಮಕ್ನಳ್ಳಿ ಅಲ್ಲ ರೇ, ಮೈಸೂರು. ಹಾಯ್, ನಿಮ್ಗೆಲ್ಲ ನೆನ್ಪೋಯ್ತು. ನಿಮ್ಮೂರು ಗೋಡ ದುಂಪ್ನಳ್ಳಿಯೇ. ಏ, ನನ್ಗೆ ಏನು ಮರ್ತೋಗಿಲ್ಲ, ಎಲ್ಲ ನೆನ್ಪಿದೆ. ನೀವು ಬಜರಂಗ್ ಇನ್ಸ್ಪೆಕ್ಟರ್ ಅನ್ನೋದು ನೆನ್ಪಿದೆ. ಐ ಲೈಕ್ ಇಟ್. ಓಯ್ ಜನ, ನಿಮಗೆಲ್ಲ ನೆನಪು ಬಂದು ಬಿಡ್ತಾವರ್ರೆ. ಮರ್ತೋಗಿದ್ರೆ ತಾನೆ ನೆನಪು ಬರೋದಕ್ಕೆ. ಮತ್ತೆ ಸುಂದ್ರಿ ಮೇಡಮ್ ನಿಮ್ಗೆಲ್ಲ ನೆನ್ಪೋಯ್ತಂದೇಳಿ ಹೇಳಿರ. ಅವಳು ಹಾಗೆ ಒಬ್ರು ಕಷ್ಟದಲ್ಲಿದ್ದಾಗ ಜನ ಹೇಗ್ ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾಸ್ ನಡೆಸ್ತಿದ್ದಾಳೆ. ಅದ್ರ ಪ್ರಯೋಗ ನಿಮ್ಮೇಲ್ ಮಾಡಿದಾಳೆ ಅನ್ಸುತ್ತೆ. ಅಂದ್ರೆ ನೀವಿಬ್ರು ಸೇರ್ಕೊಂಡು ನಾನು ಮಂಗ ಮಾಡ್ತಿದ್ರ್ಯಾ? ಮಂಗ ಮಾಡದೆ ಅಂತ ನೀವು ಹುಟ್ಟಿದಾಗಿನಿಂದ ಮಂಗವೇ ಬೀಲ ಹೊಂದಿಲ್ಲ. ರೀ ಇನ್ಸ್ಪೆಕ್ಟ್ರೆ, ಅವ್ನ್ಗೆ ಯಾಕೆ ಹೊಡಿತಿದ್ದೀರಾ? ನನ್ ತಲೆ ಸರಿ ಇಲ್ಲ ಅಂತ ಗೊತ್ತಿದ್ದು ನಂಗೆ ಸಹಾಯ ಮಾಡೋದ್ ಬಿಟ್ಟು ನನ್ನ ಬಸ್ ಹತ್ಸಿ ಊರ್ ಬಿಡ್ಸಕ್ ನೋಡ್ತಿದ್ರಲ್ಲ. ಈ ವಿಷಯ ನನ್ನ ಹೆಂಡತಿ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಹಾಯ್ ಜಾನಿ ಅವರೇ, ಈ ವಿಷಯ ಒಂದು ಸುಂದ್ರಿ ಮೇಡಮಿಗೆ ಹೇಳ್ಬೇಡಿ. ಈ ವಿಷಯ ಅವ್ರಿಗೆ ಗೊತ್ತಾರೆ ನನ್ನ ಮೇಲೆ ಇಪ್ಪು ಅಭಿಮಾನವೇ ಕಡಿಮೆ ಆತ್ ಮರ್ರೆ. ನಿಮ್ಮೇಲೆ ನಿಮ್ ಡಿಪಾರ್ಟ್ಮೆಂಟ್ಗೆ ಅಭಿಮಾನ ಇಲ್ಲ, ಇನ್ ನನ್ನ ಹೆಂಡತಿಗಿರುತ್ತಾ? ಇನ್ನೊಂದ್ಸಲ ಈಗ ಮಾಡಿದ್ರೆ ನಿಮ್ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬಿಡ್ತೀನಿ. ಅತ್ಯವ್ವ ಇಲ್ಲಿಂದನೇ ಅಡ್ಬಿದ್ದಿ ಅನ್ನಿ. ನಾನು ಇಲ್ಲಿಂದಾನೆ ಆಶೀರ್ವಾದ ಮಾಡ್ದೆ ಕಣ್ಕೂಸು. ಅತ್ಯವ್ವ ನನಗೆ ನೋವಾಯ್ತದೆ, ಹೊಟ್ಟೆಲಿ ಒಂಥರ ಸಂಕಟ ಆಯ್ತದೆ. ಇದನ್ನ ಯಾರ್ದವ ಹೇಳ್ಕೋಬೇಕು ಅಂತ ಗೊತ್ತಾನಿಲ್ಲ. ಅದಕ್ಕೆ ನಿಮಗ್ ಫೋನ್ ಮಾಡಿದೆ, ನೀವೇ ಏನಾರ ಪರಿಹಾರ ಹೇಳಿ. ಏನ್ ಹೇಳ್ದೆ ಕಣ್ಕೂಸು? ಹೊಟ್ಟೆಲಿ ಸಂಕಟ ಆಯ್ತದ? ಹಂಗಾರೆ ನಿಮ್ ದೊಡ್ಡ ಮಾವ ನಿಮ್ ಮಡ್ಲಲ್ಲಿ ಆಟ ಆಡೋ ಟೈಮ್ ಬಂತು. ಇಷ್ಟು ದಿನ ಆದ್ಮೇಲೆ ಏಟ್ ಒಳ್ಳೆ ಸುದ್ದಿ ಕೊಟ್ಟಿಯವ್ವ. ಅತ್ಯವ್ವ ಇದು ಆ ಸಂಕಟ ಅಲ್ಲ, ನಾನ್ ತಪ್ಪು ಮಾಡಿರೋ ಸಂಕಟನೇ. ನೀನ್ ತಪ್ಪು ಮಾಡಿದ್ಯಾ ಅಂದ್ರೆ ನಾನ್ ನಂಬಲ್ಲ ಕಂಬಿಡು. ಆ ದನಕಾಯನ್ ಏನು ತಪ್ಪು ಮಾಡಿರ್ತಾನೆ ಅದನ್ನ ನಿನ್ ಮೇಲೆ ಹಾಕತ್ತಿದೆ. ಇಲ್ಲ ಅತ್ಯವ್ವ, ನಮ್ ಬಾಬಣ್ಣ ಏನು ತಪ್ಪು ಮಾಡಿಲ್ಲ, ತಪ್ಪೆಲ್ಲ ನಮ್ದೇಯ. ನೀ ಏನ್ ತಪ್ಪು ಮಾಡ್ದೆ ಕಂಕುಸು? ಅದು ನಿಮ್ ಪಾಟ್ವ ಗಾಡಿ ತಗ್ಲಾಕವು ಅಂತ ಮೊಳೆ ಹೊಡಿತದ್ನ ಜಂಗನ್ ಅವ್ರು ಬಂದು ಹಿಂದೆ ನಿಂತ್ಕೊಂಡ್ರು. ಆಗ ಸುತ್ತಿಗೆ ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಕ್ಯಾಪ್ನ ಶಕ್ತಿ ಹೋಗ್ಬಿಟ್ಟದೆ. ಅದಕ್ಕೆ ನೀ ಯಾಕೆ ಯೋಚನೆ ಮಾಡಿಯೇ? ಆ ನಾಲ್ಕನ್ನ ಹಿಂದೆ ಬಂದು ನಿಂತ್ಕೊಂತ ನೀ ಏನು ಹೇಳಿದ್ಯಾ? ಅವನೇ ಬಂದು ನಿಂತ್ಕೊಂಡ್ರೆ ನೀ ಏನ್ ಮಾಡ್ದೆ? ಅವನು ಗೆಪ್ತಿ ಹೋದ್ರೆ ಯಾರಿಗೂ ಲಾಸ್ ಆಗಕ್ಕಿಲ್ಲ ಕಂಬಿಡು. ಅವ್ನಿಗೆ ಏನ್ ಬೇಕಾದ್ರೂ ಆಗ್ಲಿ, ನೀನ್ ಚಂದಾಗಿರ್ಬೇಕು. ನೀ ಆಳ್ಬೇಡ, ಸುಮ್ಕಿರು ಕೂಸು. ಅತ್ಯವ್ವ ಹಂಗೆ ಓಡ್ಬೇಡಿ, ಪಾಪ ಚಂದನ್ ಅವ್ರನ್ನ ನೆನ್ಸ್ಕೊಂಡ್ರೆ ನನಗೆ ಮೋಷನ್ ಆಯ್ತದ. ಅದು ಮೋಷನ್ ಅಲ್ಲ, ಎಮೋಷನ್. ಅತ್ಯವ್ವ ಚಂದನ್ ಅವ್ರು ಬಂದವ್ರೆ, ಆಮೇಲೆ ಫೋನ್ ಮಾಡ್ತೀನಿ, ಈಗ ಮಡುಕ್ತೀನಿ. ಆಯ್ತು ಕಕ್ಕುಸು. ಸೊಸೆ ತವ ಮಾತಾಡ್ಬೇಕಾದ್ರೆ ಬರ್ಬೇಕಿತ್ತ ನಾಲಾಯ್. ಕುಟುಂಬಲ್ಲಿ ಅವರು ನನಗೆ ನೆನಪಿನ ಶಕ್ತಿ ಹೋಗಿದೆ ಅಂದ್ಕೊಂಡಿದ್ದಾರೆ. ಅದನ್ನೇ ನಿಜ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ. ಚಂದನ್ ಅವ್ರೆ ಎಲ್ಲೊಂಟೋಗಿದ್ರಿ? ಈ ಜಂತನ್ ಅಂದ್ರೆ ಯಾರು? ಹೌದಾ, ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಈ ಮನೆಗೆ ಬಂದಿರೋದು ಇದೇ ಮೊದಲನೇ ಸಲ. ನನಗೆಲ್ಲ ಹೊಸದು ಅನಿಸ್ತಿದೆ. ಶ್ರೀರಾಮ ಇವ್ರಿಗೆ ಹಂಗಪ್ಪ ಹೇಳೋನೆ. ಕುಟುಂಬಲ್ಲಿ ಅವರೇ, ಚಂದನ್ ಅವ್ರೆ ನನ್ನ ಹೆಸರು ಕರೆದ್ರ? ಚಂದನ್ ಅಂದ್ರೆ ಯಾರು? ನಿಮ್ಮ ಹೆಸರೇನು? ನಾನು ನಿಮ್ಮನ್ನ ಇದೇ ಮೊದಲನೇ ಸಲ ನೋಡ್ತಿರೋದು ಅಂದ್ಮೇಲೆ ನಿಮ್ಮ ಹೆಸರು ಹೇಗೆ ನೆನಪಿರುತ್ತೆ? ಮತ್ತ್ಯಾಕೆ ನನ್ನ ನೋಡಿ ಅಳ್ತಿದ್ದೀರಾ? ನನ್ಗೂ ನಿಮ್ಗೂ ಏನ್ ಸಂಬಂಧ? ನೀವು ನನ್ನ ಪ್ರೇಯಸಿನ? ಮತ್ತ್ಯಾಕೆ ನನ್ನ ಹೆಸರು ಕರಿತಿದ್ದೀರಾ? ನೀವ್ ಯಾರು? ನಾನು ಪಾಂಡಪುರ ಪುಟ್ಮಲೆ ಅನ್ನಿ. ನೀವು ಚಂದನ್ ಅವರು ಎದುರಟ್ಟಲ್ಲಿ ಇರ್ತೀರಿ. ಇರಿ ನಿಮ್ಗೆ ಬೋಂಡ ತಕ ಬರ್ತೀನಿ. ಬೋಂಡ ಅಂದ್ರೆ ಏನು?
ಹೌದಾ ನಾನು ಮುಖಕ್ಕೆ ಹಚ್ಚೋ ಕ್ರೀಮು ಅಂದ್ಕೊಂಡ್ಬಿಟ್ಟೆ. ಶಂಕರೇಶ್ವರ, ಇವ್ರನ್ನ ಗ್ವಾಡದ ಮುಕ್ನಳ್ಳಿಗೆ ಬಸ್ ಹತ್ತಿಸ್ಬಿಟ್ಟು ಬಂದಿದ್ರೆ ಪುನಃ ಬಂದು ಕೂತ್ಕೊಂಡ್ಬಿಟ್ಟಾರಲ್ಲಪ್ಪ. ಮಧುರ ಅವರು ನೋಡಕ್ಕೆ ಮುಂಚೆ ಇವ್ರನ್ನ ಇಲ್ಲಿಂದ ಆಚೆಗೆ ಹಾಕ್ಬೇಕು. ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋರು ಈಗಲೇ ಬರ್ಬೇಕಾ? ನನ್ನ ಪ್ರೀತಿ ನಿವೇದನೆನ ಹೇಳ್ಕೊಳ್ಳೋಣ ಅನ್ಕೊಂಡ್ರೆ ಬಸವಟ್ಟಿ ಬೋರ್ವೆಲ್ಲಲ್ಲಿ ಧೂಳು ಬಂದಂಗೆ ಬಂದ್ಬಿಟ್ರು. ಓ ಅಣ್ಣಪ್ಪನವ್ರೆ, ನಿಮ್ಮನ್ನ ಗ್ವಾಡದ ಮುಕ್ನಳ್ಳಿಗೆ ಬಸ್ ಹತ್ತಿಸ್ಬಿಟ್ಟು ಬಂದಿದ್ರೆ ಇಲ್ಲಿಗೆ ಹೆಂಗೆ ಬಂದ್ರಿ? ಹೆಂಗ್ ಬಂದೆ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಇದನ್ನೆಲ್ಲ ಕೇಳಕ್ ನೀವ್ಯಾರು? ಪಾಟ್ಲೆ ಸತೀಸನ? ಅಲ್ಲ, ಛತ್ರಪೂಜಾ. ಅಯ್ಯೋ, ಹಳ ಇತಿಹಾಸಗಳನ್ನೆಲ್ಲ ಕೆದಕ್ಬೇಡಿ, ಈಗ ಸುಮ್ಮನೆ ಇಲ್ಲಿಂದ ಹೊಂಟು ಬಿಡಿ. ಮನೆ ಎಲ್ಲೋ ನೋಡ್ದಾಗ ನೆನಪಿದೆ. ದೇವ್ರ ಮನೆ, ಸ್ಟೇರ್ ಕೇಸು, ಈ ಡೈನಿಂಗ್ ಟೇಬಲ್. ಸಾಕು, ಇನ್ಯಾನು ನೆನಪು ಮಾಡ್ಕೋಬೇಡಿ, ಆಮೇಲೆ ತಲೆ ಕೆಟ್ಟು ಹುಚ್ಚಿಡ್ದು ಬಿಡ್ತದೆ. ನೀವು ಒಂಡಿ ಹೇಳ್ತೀನಿ. ಮನ ಕಾಯುವಾಗ ಬನ್ನಿ, ಬಸ್ ಗೊತ್ತಾಯ್ತದೆ. ನಾನು ಎಲ್ಲೂ ಬರಲ್ಲ. ನಾನು ಬರಲ್ಲ ಅಂದ್ರೆ ಯಾಕೆ ಬಲವಂತ ಮಾಡ್ತಿದ್ದೀರಾ? ಬಲವಂತ ಮಾಡಿಲ್ಲ ಅಂದ್ರೆ ಈ ಥರ ಅವಕಾಶ ಇನ್ನೊಂದಿನ ಸಿಗಲ್ವಲ್ಲ. ಅವಕಾಶನಾ? ಏನು ಅವಕಾಶ? ಅದೆಲ್ಲ ನಿಮ್ಮಂತ ದಂಡ್ರಿಗೆ ಅರ್ಥ ಆಗಲ್ಲ, ಸುಮ್ಮನೆ ಬನ್ನಿ. ಓ ಅಣ್ಣಪ್ಪನವ್ರೆ, ಎಲ್ಲಿಗೆ ಹೋಯ್ತಾ ಇದ್ದಾರ್ರಿ? ನಿಮ್ಗೋಸ್ಕರ ಮಧುರ ಅವರು ಅಟ್ಟಿಲು ಕಾಯ್ತಾವ್ರೆ. ಐಕೊಳ್ತಾರೆ, ಆಟ ಮಾಡಬೇಡಿ, ನಡ್ರಿ ಅಟ್ಟಿಗೆ ಹೋಗೋ. ಜಾನಿ, ಎಲ್ಲಿ ಹೋಗಿದ್ರಿ? ನಿನ್ನ ಎಲ್ಲೆಲ್ಲಿ ಹುಡುಕಿದೀನಿ ಗೊತ್ತಾ? ಅಯ್ಯ, ಅವ್ರಿಗೆ ನೆನಪಿದ್ರ ತಾನೆ ಎಲ್ಲಿ ಹೋಗಿದ್ರು ಅಂತ ಹೇಳಕ್ಕೆ. ಮಧುರ ಅವ್ರೆ, ನಿಮ್ಗೆ ತೊಂದರೆ ಆಗ್ಬಾರ್ದು ಅಂತ ನಾನೇ ಕಷ್ಟಪಟ್ಟು ಇವ್ರನ್ನ ಹುಡಿಕೊಂಬಂದಿ. ಈಗ ನೋಡಿ, ಅಟ್ಟಿಗೆ ಹೋಗೋ ಅಂತ ಬನ್ನಿ ಅಂತ ಕರೆದ್ರೆ ಬರಲ್ಲ ಅಂತಾರೆ. ನೀವು ಸುಳ್ಳು ಹೇಳ್ತಿದ್ದೀರಾ? ನನ್ನನ್ನೇ ಗೋಡ್ದು ಮುಕ್ನಳ್ಳಿಗೆ ಹೋಗು ಅಂದ್ರು. ಯಾಕೆ? ಅದೇ ನಮ್ಮೂರಂತೆ. ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಜಾನಿ ನನ್ನ ಹತ್ರ ಇಲ್ಲ ಅಂತ ನನ್ ವ್ಯಥೆ ಪಡ್ತಿದ್ರೆ ಇವ್ನ ನನ್ನಿಂದ ದೂರ ಮಾಡಕ್ ನೋಡ್ತಿದ್ದೀರಾ? ಮಧುರ ಅವ್ರೆ, ಹಂಗೆಲ್ಲ ಹೇಳ್ಬೇಡಿ, ಇವ್ರಿಗೆಲ್ಲ ಮರ್ತೋಗ್ಬಿಟ್ಟದೆ. ಮರ್ತೋಗಿದೆ ಸರಿ, ಆದ್ರೆ ತಲೆ ಸರಿ ಇದೆಯಲ್ಲ. ಮಾಡಿದ್ದೆಲ್ಲ ನನಗೆ ನೆನಪಿದೆ. ನೀವು ನನ್ನನ್ನ ಬಸ್ ಕರ್ಕೊಂಡು ಹೋಗಿರ್ಲಿಲ್ವಾ? ಗೌಡ್ರೆ, ಇಂಥ ಕೆಲಸ ಮಾಡಕ್ ನಿಮ್ ಮನ್ಸಾದ್ರೂ ಹೇಗ್ ಬಂತು? ನೀವ್ ಈ ರೀತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವ್ರನ್ನ ಹಳ್ಳಿ ಕಳಿಸ್ತಿದ್ರಿ? ಮಧುರ ಅವ್ರ, ನಾನು ಅವ್ರನ್ನ ಹಳ್ಳಿಗೆ ಕಳಿಸ್ತಾ ಇದ್ದಿದ್ದು ಅಲ್ಲಿ ಈ ಥರ ಕಾಯಿಲೆ ವಾಸಿ ಮಾಡೋ ಸ್ವಾಮಿಗಳವ್ರ ಅಂತ ಹೊರ್ತು ನಿಮ್ಮಿಂದ ಇವ್ರನ್ನ ದೂರ ಮಾಡಕ್ಕಲ್ಲ. ನನ್ನ ಒಳ್ಳೆತನನ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಬಿಡಿ. ಅದಕ್ಕೆ ನಾನು ನಿಮ್ಗೆ ಹೇಳ್ಬೋದು, ನಿಮ್ಗೆ ನನ್ನ ಮುಖ ತೋರ್ಸಲ್ಲ ಅಂತ. ಗೌಡ್ರು ಬೇಜಾರ್ ಮಾಡ್ಕೊಂಡು ಹೋದ್ರು. ಪರವಾಗಿಲ್ಲ ಬಿಡಿ, ಅವ್ರು ಬೇಜಾರು ಮಾಡ್ಕೊಂಡ್ರೆ ಏನೂ ಆಗಲ್ಲ. ಸರಿ, ಮನೆಗೆ ಹೋಗೋಣ ಬನ್ನಿ. ಯಾರ ಮನೆಗೆ? ನಮ್ಮನೆಗೆ. ನಮ್ಮನೆಗ? ನನ್ನನ್ ಕರೆಯಕ್ ನೀವ್ಯಾರು? ಹೆಂಡತಿ. ಹಾಗಿದ್ರೆ ನಾನ್ಯಾರು? ಜಾನಿ, ನೀವ್ ನನ್ ಗಂಡ, ನಾನ್ ನಿಮ್ ಹೆಂಡತಿ. ಮನೆಗೆ ಹೋಗೋಣ ಬನ್ನಿ. ಇವಾಗ ದನ ಕಾಯೋರು ತರ ಹೋದ್ರಲ್ಲ, ಅವ್ರ್ಯಾರು? ಅದನ್ನೆಲ್ಲ ಮನೇಲಿ ಹೇಳ್ತೀನಿ, ಬನ್ನಿ. ನೀವ್ಯಾರು ಅಂತ ಹೇಳಲೇ ಇಲ್ಲ. ಜಾನಿ, ಬನ್ನಿ. ಜಾನಿ, ನಿಮಗ್ ನೆನ್ಪಿದ್ಯಾ? ನೀವ್ ನಂಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ರಿ. ನನ್ ಕ್ಲಾಸ್ ರೂಮಲ್ಲಿ ಕೂತಿದ್ದೆ. ಆಗ ಆಚೆ ಕರ್ಕೊಂಡ್ ಬಂದು ಎಲ್ರ ಮುಂದೆ ಹೀಗೆ ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳಿದ್ರಿ. ನಾನು ನಿಮಗ್ ಪ್ರಪೋಸ್ ಮಾಡಿದ್ನ? ರೋಸು ಕೊಟ್ನಾ? ಹೂ ಜಾನಿ, ಅದೆಷ್ಟು ರೊಮ್ಯಾಂಟಿಕ್ ಆಗಿತ್ತು ಗೊತ್ತಾ? ಅದೇ ಟೈಮಿಗೆ ಸರಿಯಾಗಿ ಡ್ಯಾಡಿ ಬಂದ್ಬಿಟ್ಟಿದ್ರು. ಆಮೇಲೆ ಏನಾಯ್ತು? ಅವ್ರು ನಿಮಗ್ ಸರಿಯಾಗಿ ಹೊಡೆದ್ರು. ಆಗ ನಿಮ್ ಮೂಗಲ್ಲಿ ಪಾಯಲ್ಲೆಲ್ಲ ಬ್ಲಡ್ ಬಂದ್ಬಿಟ್ಟಿತ್ತು. ಸಾಕು, ಈ ತರ ಕೆಟ್ಟದ್ದನ್ನೆಲ್ಲ ನನ್ನ ಕೈಲಿ ಕೇಳೋಕ್ಕಾಗಲ್ಲ. ನಾನು ತುಂಬಾ ಒಳ್ಳೆ ಹುಡುಗ. ನಾನು ಯಾರನ್ನೂ ಪ್ರೀತಿನೂ ಮಾಡಿಲ್ಲ, ಯಾರ ಕೈಲಿ ಒದೆನೂ ತಿಂದಿಲ್ಲ. ಇನ್ನು ಕತೆ ಬಾಕಿ ಇದೆ ಜಾನಿ. ನಾನಾಗ ಓಡ್ ಬಂದು ದುಪ್ಪಟ್ಟೆಯಿಂದ ನಿಮ್ ಬ್ಲಡ್ನೆಲ್ಲ ಒರೆಸಿ, ಡ್ಯಾಡಿ ನನ್ ಮದ್ವೆ ಆಗೋದಿದ್ರೆ ಜಾನಿನೇ, ಇಲ್ಲ ನಾನು ಬದುಕಲ್ಲ ಅಂತ ಹೇಳಿದ್ದೆ. ಅದೇ ನೀವು ಮಾಡಿದ ತಪ್ಪು. ಅವ್ರ ಮಾತನ್ನ ನೀವು ಕೇಳಬೇಕಾಗಿತ್ತು. ದೇವ್ರೆ, ಇವ್ರಿಗೆ ನನ್ ಪ್ರೀತಿ ಮಾಡಿದ್ದೆ ನೆನ್ಪಿಲ್ಲ, ಬೇರೆ ಯಾವ್ದು ನೆನ್ಪಿರುತ್ತೆ? ನನ್ಗೇನಾದ್ರೂ ನೆನಪಾದ್ರೆ ಹೇಳ್ತೀನಿ. ನನ್ಗೆ ನೀವು, ಈ ಮನೆ ಎಲ್ಲ ಹೊಸ ತರ ಕಾಣ್ತಿದೆ. ಅಟ್ಲೀಸ್ಟ್ ನಾನು ನಿಮ್ ಕೈ ಕೆಲಸ ಮಾಡ್ತಿದ್ ನೆನ್ಪಿದ್ಯಾ? ನೀವೇ ನೆನಪಿಲ್ಲ ಅಂದ್ರೆ ಕೆಲಸ ಮಾಡಿದ್ದೆಲ್ಲ ನೆನಪಿರುತ್ತೆ. ನಂಗೆ ನಿದ್ದೆ ಬರ್ತಿದೆ, ಮಲಗ್ಬೇಕು. ಜಾನಿ, ಜಾನಿ. ಎಷ್ಟು ಕೆಟ್ಟದಾಗ ಗೊರಕೆ ಹೊಡಿತಿದ್ದಾರೆ.
ಒಳ್ಳೆ ಕೆರೆಯಲ್ಲಿ ಬಿದ್ದಿರೋ ಎಮ್ಮೆ ಎರಚ್ಕೊಂಡಂಗೆ ಅರ್ಚ್ಕೋತಿದ್ದಾರೆ. ಪಾಪ ನಮ್ಮ ಪುಟ್ಟಮಲ್ಲಿ ಅವರು ಈ ಸೌಂಡಲ್ಲೂ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಅವ್ರು ನಿದ್ದೆ ಮಾಡೋದನ್ನ ನೋಡೋದೇ ಒಂದು ಚಂದ. ನಾನು ಎಲ್ಲಿದ್ದೀನಿ? ಜಯನಗರ ಜಯಮ್ ನಟ್ಟಿಲಿ. ಓ, ನೀವು ಜಯಮ್ಮನ್ ಮಗನಾ? ಅಲ್ಲ, ಅವ್ರ ಮೊಮ್ಮಗ. ಓ ಅಣ್ಣಪ್ಪನವ್ರೆ, ಇಷ್ಟೊತ್ಲಿ ನೀವೇನ್ ಮಾಡ್ತಾ ಇದಾರೆ ಇಲ್ಲಿ? ಅದೇ ನನಗೂ ಗೊತ್ತಾಗ್ತಿಲ್ಲ. ನಿಮಗ್ ಗೊತ್ತಿದ್ರೆ ಹೇಳಿ, ನಾನು ಯಾಕೆ ಇಲ್ಲಿಗೆ ಬಂದೆ? ನನ್ನ ಹೆಣ ಎತ್ತಕ್ಕ. ಏನಿದು ಅಪಸ್ವರ ಬಾಬಣ್ಣ ಹಂಗೆ ಹೇಳ್ಬೇಡಿ. ಇನ್ನೇನಮ್ಮೆ ಪುಟ್ಮಲಿ, ಇವ್ರು ಮಾಡ್ತಾರ ಕೆಲ್ಸಕ್ಕೆ ಇವ್ರು ಕತ್ತ ಹಿಡಿದು ಇಚ್ಚಕ್ಬೇಕು ಅನ್ನಿಸ್ತಾ ಇದೆ. ಅಮ್ಮ, ನನ್ಗೇನೇನೋ ಆಗ್ತಿದೆ, ನೋಡ್ತಿದೆ, ನನ್ ನೀರ್ ಬೇಕು. ಇರಿ ಚಂದನವ್ರೆ, ಸತ್ತೀನಿ. ಆಮೇಲೆ ಪುಟ್ಮಲಿ, ಅಣ್ಣಯ್ಯಪ್ಪನವ್ರಿಗೆ ನೀರನ್ನ ನಾ ತಂದು ಕೊಡ್ತೀನಿ, ನೀ ಇಲ್ಲೇ ಇರು. ಚಂದನವ್ರೆ, ನೀವು ಕೂತ್ಕೊಳ್ಳಿ. ನಾನ್ ನಿಮ್ಗೆ ಏನಾಗ್ಬೇಕು? ನೀವು ನಮ್ಮ ಎದುರಟ್ಟಿಯವರು ಅನ್ನಿ. ಆದ್ರೆ ನನ್ಗೂ ನಿಮ್ಗೂ ಬೇರೆ ಏನೋ ಸಂಬಂಧ ಅನುಬಂಧ ಇರಬೇಕು. ಅದಕ್ಕೆ ನೀವು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಾ. ಪರಿಚಯದವರು ಅಂದ್ಮೇಲೆ ಇದನ್ನೆಲ್ಲ ಮಾಡ್ಬೇಕಲ್ವಾ? ಬನ್ನಿ ಮಧುರ್ ಅವ್ರೆ, ಬನ್ನಿ ಬನ್ನಿ. ನೋಡಿ, ಅಣ್ಣಯ್ಯಪ್ಪನವರು ಅದ್ರ ಹತ್ರ ನಮ್ಮ ಮಟ್ಟಿಗೆ ಬಂದು ಹೆಂಗ್ ತೊಂದರೆ ಕೊಡ್ತಾರ ಅಂತ. ಜಾನಿ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಓ, ನೀವು ಹೋಗಿ ನಿಮ್ ತಂಗಿನ ಜೊತೆಲಿ ಕರ್ಕೊಂಡ್ ಬಂದ್ರಾ? ಓ ಅಣ್ಣಯ್ಯಪ್ಪನವ್ರೆ, ಇವರು ನನ್ನ ತಂಗಿ ಅಲ್ಲ, ಫ್ರೆಂಡು. ಹಾಗಿದ್ರೆ ಇವ್ರು ಯಾರು? ಇವ್ರು ನನ್ನ ಹೆಂಡ್ರು. ಆಗ್ಲೇ ನೀವು ಇವ್ರ ತಂದೆ ಅಂತ ಹೇಳಿದ್ರಿ. ಅಯ್ಯೋ ಶಿವನೇ, ಆಗ್ಲೇ ಹೇಳ್ದವ್ರು ನೀವು. ನೋಡಿ ಮಧುರ್ ಅವ್ರೆ, ಸಂಬಂಧಗಳಿಗೆ ಹೆಂಗ್ ಕೊಳ್ಳಿ ಇಡ್ತಾವ್ರೆ. ಈಗ ಬಿಟ್ರೆ ನಿಮ್ಮನ್ನ ನನ್ನ ಹೆಂಡ್ರು ಅಂದ್ಬಿಡ್ತಾರೆ. ಏನ್ ಹೇಳ್ತಿದ್ದೀರಾ? ನಾ ಹೇಳ್ತಾ ಇಲ್ಲ ಮಧುರ್ ಅವ್ರೆ, ತಲೆ ಕೆಟ್ಟವ್ರು. ಯಾವಾಗ ಯಾನ್ ಹೇಳ್ತಾರೋ ಯಾರು ಗೊತ್ತು. ಇಲ್ಲ ಇಲ್ಲ, ನಾನು ಹಾಗೆ ಹೇಳಲ್ಲ. ಅವ್ರು ನಿಮ್ ತಂಗಿ ಅಂತ ನನಗೆ ಗೊತ್ತು. ಜಾನಿ, ಬನ್ನಿ ಹೋಗೋಣ. ಇವ್ರನ್ನ ಹಿಂಗೆ ಬಿಟ್ರೆ ನನಗ ಉಳಿಗಾಲ ಇರಲ್ಲ. ಕಾಣಿಸ್ತೀನಿ. ಬಾಬಣ್ಣ, ಅವ್ರಿಗೆ ಏನೋ ಮಾಡಬೇಡಿ. ಅವರು ಒಂಥರ ಟೋಬಿ ಇದ್ದಂಗೆ. ಅದು ಟೋಬಿ ಅಲ್ಲ ಕಮ್ಮಿ, ಬೇಬಿ. ಹಿಡಿದ್ರಿ ಜಾಡ. ಜಾಡ ಇನ್ನೂ ಹಿಡ್ದಿಲ್ಲ, ಒತ್ತಾರೆ ಹಿಡಿತೀನಿ. ಬೇಬಿ ಅಂತ ಬೇಬಿ ಮಾಡಿ. ನಾವ್ ಇಷ್ಟೆಲ್ಲ ಹೇಳಿದ್ರು ನಾವ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವ್ರು ಇನ್ನೆಲ್ಲಿ ಯೋಚನೆ ಮಾಡಿರೋ ಬುಡಿ ಮಧುರ್ ಅವ್ರ. ಇನ್ಮೇಲೆ ನಾವು ಅಷ್ಟೇ ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು. ಬಾಬಣ್ಣ, ಏನ್ ಮಾತು ಅಂತ ಆಡಿರಿ. ಚಂದನ್ ಅವ್ರಿಗೆ ಪುನಃ ಗೆಪ್ತಿ ಬರ್ತದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅಯ್ಯ, ತಟ್ಪಟ್ಟದೆ. ನಿನಗೆ ಅನ್ನಿಸ್ತಾರೆ ಸಾಲದು ಕಮ್ಮೆ, ಅದು ಅವ್ರ ತಲೆಗೆ ಬರಬೇಕು. ಅವ್ರ ತಲೆಗೆ ಯೋಚನೆ ಬರ್ತಾ ಇಲ್ವಲ್ಲ. ಮಧುರವ್ರೆ, ಡಾಕ್ಟರ್ ಉಮಾಪತಿ ಅವ್ರಿಗೆ ಬರಕ್ಕೆ ಹೇಳಿಲ್ವೇ? ಅವ್ರನ್ನ ಕರ್ಸ್ಬಿಟ್ಟು ಇವ್ರಿಗೆ ಚುರುಮುರಿ ಬರಂಗ್ ಮಾಡ್ಬೇಕಿತ್ತು. ಚುರುಮುರಿ ಎಲ್ಲ ಮೆಮೊರಿ. ಹಿಡಿದ್ರಿ ಜಾಡ. ಆಹಾ, ಪುಟ್ಟಮಲ್ಲಿ ಅವ್ರು ನನ್ನ ಬಗ್ಗೆ ಎಷ್ಟು ಕೇರ್ ತಗೋತಾರೆ. ಅದಕ್ಕೆ ಅವ್ರು ನನಗೆ ಬೇಕು ಅನ್ಸೋದು. ಬೇರೆ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರು ಬಂದು ಚೆಕ್ ಮಾಡ್ತಾರೆ. ಅವ್ರು ಬಂದು ಚೆಕ್ ಮಾಡೋ ಗಂಟ ಇವ್ರು ಹಟ್ಟಿಲೇ ಇರಲ್ಲ. ಶಿವ ಅಂತ ಎಲ್ಲನೂ ಮರೆತು ಬೆಟ್ಟ ಗುಡ್ಡ ಹುಡಿಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರನ್ನ ತಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಡು, ನಮಗ್ ಶ್ರಮ ತಪ್ತದ. ಇಲ್ಲ ನೋಡ್ರೆ, ಅವ್ರನ್ನ ಬಿಟ್ಟು ನಾನು ಒಂದ್ ಕ್ಷಣನೂ ಇರಲ್ಲ. ಅವ್ರಿಲ್ಲ ಅಂದ್ರೆ ಏನಂತ, ನಿಮ್ ಜೊತೆ ನಾ ಇರ್ತೀನಲ್ಲ. ಅಂದ್ರೆ ನಾನು ಪುಟ್ಮಲ್ಲಿ ನಿಮ್ ಜೊತೆಗೆ ಇರ್ತೀವಲ್ಲ ಅಂದಿ. ನೀವ್ ಯಾರೇ ಇದ್ರು ಜಾನಿ ಇದ್ದಾಗ ಆಗುತ್ತಾ? ಅವ್ರು ಹೇಗೆ ಇರ್ಲಿ, ನಾನು ಅವ್ರ ಜೊತೆಗೆ ಇರ್ತೀನಿ. ಒಂದ್ ವೇಳೆ ನಂಗೀಗಾಗಿದ್ರೆ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಿದ್ರಾ? ಮಧು, ನೀನು ಇಷ್ಟೊಂದು ಒಳ್ಳೆಯವಳ, ಆದ್ರೂ ನನ್ನಿಂದ ಕೆಲಸ ಮಾಡಿಸೋಕೆ ಮಾತ್ರ ಒಳ್ಳೆತನ ಬಿಟ್ಟು ಕೆಟ್ಟವಳಾಗಿರ್ತೀಯ. ಅದಕ್ಕೆ ನಾನು ಈಗ ನಿನ್ನ ಇಷ್ಟೊಂದು ಗೋಳಿ ಕೊತ್ತಿರೋದು. ಜಾನಿ ಬಾಯ್, ಕಂಗ್ರಾಚುಲೇಷನ್. ನೀವು ಕೊಂಡಿರುವ ಲಾಟ್ರಿಗೆ ಕೋಟಿ ರೂಪಾಯಿ ಬಂದಿದೆ. ಅಡ ಕಲ್ಟಿವೇಟ್ರು, ಅಣ್ಣಪ್ಪನವ್ರಿಗೆ ಲಾಟ್ರಿಲಿ ₹1,00,00,000 ಬಂದಿದ್ದ. ಗೆಪ್ತಿ ಇಲ್ಲ ಅಂತ ಅವ್ರ ಜೊತೆಗೆ ಆಟ ಆಡಿದ್ರೆ ನಾನೇ ನಿನ್ ಚರ್ಮ ಸುಲ್ತು ಬಿಡ್ತೀನಿ. ಐ ಲೈಕ್ ಇಟ್. ನಾನು ಜೊತೆಗೆ ತಮಾಷೆ ಮಾಡಬೇಕು ರಿಂಗ್ ಮಾಸ್ಟ್ರೆ. ಇವರು ಕೊಂಡಿರುವ ನಂಬರಿಗೆ ದುಡ್ಡು ಬಂದಿದೆ ಅಂತೇಳಿ ಲಾಟ್ರಿ ಓನರ್ ಹೇಳಿ ಕಳಿಸಿದ್ರು. ನಮ್ಮ ಜನರನ್ನ ರೋಡ್ ಪತಿ ಅಲ್ಲ, ಕರೋಡ್ಪತಿ. ಮಧು, ನನಗೆ ದುಡ್ಡು ಬಂದಿದ್ದೀರ ಖುಷಿ ಆಯ್ತಲ್ವಾ? ಪುಟ್ಟಮಲ್ಲಿ ಅವರೇ, ನಿಮ್ಗೂ ಖುಷಿ ಆಯ್ತಲ್ವಾ? ಸಾನೇ ಖುಷಿ ಆಯ್ತು ಅನ್ನಿ.
ನಡೆಯೋ ದುಡ್ಡು ತಗೊಂಬರೋಣ. ಜನನ ನಾನು ದುಡ್ಡು ಕೊಡಿಸೋಕ್ಕಿಂತ ಮುಂಚೆ 2 ಪ್ರಶ್ನೆ ಕೇಳ್ತೇನೆ. ನೀವು ಸರಿಯಾಗಿ ಉತ್ತರ ಕೊಟ್ರೆ ಸಮ ಇದ್ದೀರಂತ ಅರ್ಥ. ಎರಡೇನು 20 ಕೇಳು ಹೇಳ್ತೀನಿ. ನೀವು ಮೊದಲ ಬಾರಿ ಮಧುರ ಬಾಬಿಯನ್ನು ಪ್ರಪೋಸ್ ಮಾಡಿದ್ದು ಯಾವಾಗ? ಅವರನ್ನು ಮದುವೆ ಆದದ್ದು ಯಾವಾಗ? ಕೇಳಿಸ್ಕೊಳ್ಳೋ ಹೇಳ್ತೀನಿ. ಪ್ರಪೋಸ್ ಮಾಡಿದ್ದು ಫೆಬ್ರವರಿ 14. ಅವತ್ತು ರೋಸ್ ಸಿಗ್ಲಿಲ್ಲ ಅಂತ ಪೇಪರ್ ಹೂಗೆ ಪರ್ಫ್ಯೂಮ್ ಹೊಡೆದು ಕೊಟ್ಟಿದ್ದೆ. ಇನ್ನು ಮದುವೆ ಆಗಿತ್ತು ಏಪ್ರಿಲ್ 1. ಒಳ್ಳೆ ದಿನವೇ ಮದುವೆ ಆಗಿದ್ದೀರಾ. ಎಲ್ಲರೂ ಫೂಲ್ ಆಗೋದು ಅದೇ ದಿನ ಅಲ್ವಾ? ಏಯ್, ನಾನು ಫೂಲ್ ಆಗಿಲ್ಲ ಕಣೋ, ನನ್ನ ಹೃದಯನ ಮದುವೆ ಕೊಟ್ಟೆ. ಚಂದನವ್ರೆ, ನಿಮ್ಗೆ ಗೆಪ್ತಿ ಬಂದಿದ್ದಕ್ಕೆ ನಂಗೆ ಸಾನೆ ಖುಷಿ ಆಯ್ತಾ ಅದೇ ಅನ್ನಿ. ಆ ನಂಜುಂಡೇಶ್ವರನ್ ಬೇಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನಿ. ಪುಟ್ಮಲ್ಲಿ ಅವರೇ, ನಿಮಗ್ ಖುಷಿಯಾಗಿದೆ ಅಂತ ಗೊತ್ತಾಗ್ತಿದೆ, ಆದ್ರೆ ಗೌಡ್ರಿಗೆ ತುಂಬಾ ಬೇಜಾರಾಗಿದೆ. ಅಣ್ಣಪ್ಪನವ್ರೆ, ಅದೇ ಕಂಗೆ ಹೇಳಿರಿ, ನಿಮಗೆ ಗೆಪ್ತಿ ಬಂದದಕ್ಕೆ ಮಧುರವ್ರು ಖುಷಿ ಆಗಿಲ್ವಾ? ಅವ್ರು ಖುಷಿ ಆಗಿದ್ಮೇಲೆ ನನಗೆ ಖುಷಿ ಆಗದೆ ಇರ್ತದ. ರಾಖಿ, ನಡೆಯೋ ದುಡ್ಡು ತಗೊಂಬರೋಣ. ಗೌಡ್ರೆ, ನೀವು ಬನ್ನಿ, ಇಷ್ಟು ದುಡ್ಡನ್ನ ನಿಮ್ ಜೀವನದಲ್ಲೇ ನೋಡಿರಲ್ಲ, ತೋರಿಸ್ತೀನಿ. ಹಲೋ, ಏನಾಯ್ತು? ಜಾನಿ ಬಾಯ್, ಲಾಟ್ರಿಯ ಓನರ್ ಫೋನ್ ಮಾಡಿದ್ರು. ಲಾಟ್ರಿ ಹೊಡೆದಿರೋದು ನಿಮಗೆಲ್ಲ ಅಂತೆ, ಬೇರೆಯವರ ನಂಬರಿಗೆ ಅಂತೆ. ಆ ತೂರದಲ್ಲಿ ನಿಮ್ಮ ನಂಬರ್ ಅಂತ ಹೇಳಿದಂತೆ.